ವೆಲ್ಕಮ್ ಬ್ಯಾಕ್ ಟು FTS ಅಕಾಡೆಮಿ. ನಾವು 19 ಜೂನ್ ಕರೆಂಟ್ ಅಫೇರ್ಸನ್ನು ನೋಡೋಣ. ಈ ಕರೆಂಟ್ ಅಫೇರ್ಸ್ಗಳನ್ನು ನಾನು ಡೈಲಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತಂದರೆ, ಇಂಪಾರ್ಟೆಂಟು ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು, PIB ಆಗಿರ್ಬೋದು, ಆಲ್ ಇಂಡಿಯಾ ರೇಡಿಯೋ ಆಗಿರ್ಬೋದು, ಅವ್ದು ರೆಫರ್ ಮಾಡಿಬಿಟ್ಟು ನಿಮಗೆ ಇಂಪಾರ್ಟೆಂಟು ಒಂದು ದಿನದಲ್ಲಿ ಒಂದು 5-6 ಟಾಪಿಕ್ಗಳು, ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಕರೆಂಟ್ ಅಫೇರ್ಸ್ ಇರುತ್ತೆ. ಅಷ್ಟೇ ಕಲೆಕ್ಟ್ ಮಾಡಿಬಿಟ್ಟು ನಿಮಗೆ ಡೈಲಿ ಕೊಡ್ತಾ ಇರೋದು. ದಯವಿಟ್ಟು ಈ ವೀಡಿಯೋಸನ್ನು ತಪ್ಪದೇ ನೋಡಿ, ಯಾಕಂದರೆ ಎಂಡ್ವರೆಗೆ ನೋಡಿ. ಪ್ರತಿಯೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕಷ್ಟಪಟ್ಟು ತೆಗಿತಾ ಇದ್ದೀನಿ. ದಯವಿಟ್ಟು ನಿಮಗೆ ಹೆಲ್ಪ್ ಆಗೋ ಥರ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ಟಾಪಿಕ್ ಏನಿದೆ ಅಂತಂದರೆ, ಇಂಡಿಯಾ ಇಂಡಕ್ಟೆಡ್ ಫಸ್ಟ್ ಇಂಡಿಜಿನಿಯಸ್ ಹೋವರ್ಕ್ರಾಫ್ಟ್ ಇಂಟು ಕೋಸ್ಟಲ್ ಗಾರ್ಡ್ ಅಂತ. ಇಂಡಿಯಾ ಏನು ಮಾಡಿದೆ, ಹೊಸದು ಒಂದು ಹೋವರ್ಕ್ರಾಫ್ಟ್ ಅನ್ನು ಇಂಡಿಯನ್ ಕೋಸ್ಟ್ ಗಾರ್ಡಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಇದು ಎದರದ್ದು ಅಂತಂದರೆ, ಇದು ಒಂದು ಆತ್ಮನಿರ್ಭರ್ ಭಾರತದ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಆತ್ಮನಿರ್ಭರ್ ಭಾರತದ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಇದು ಏನೇನು ಹೆಲ್ಪ್ ಆಗುತ್ತೆ, ಲ್ಯಾಂಡು, ಶಾಲೋ ವಾಟರು ಮತ್ತು ಮಾರ್ಚ್ ಲ್ಯಾಂಡ್ಸ್ಗಳು, ಕೋಸ್ಟಲ್ ಏರಿಯಾದಲ್ಲಿ ಇದನ್ನು ನಾವು ಆಪರೇಟ್ ಮಾಡ್ಬೋದು. ಇದು ಒಂದು ಸೆಕ್ಯೂರಿಟಿ, ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಒಂದು ಕೇಪಬಿಲಿಟಿಯನ್ನು ಕೊಟ್ಟಿದೆ. ಇದು ಇಂಪಾರ್ಟೆಂಟು, ಇವತ್ತಿನ ನ್ಯೂಸ್ನಲ್ಲಿ ಇದೆ. ಇದು ಯೂಸ್ಫುಲ್ ಫಾರ್ ಕೋಸ್ಟಲ್ ಸರ್ವಿಲೆನ್ಸ್, ಡಿಸಾಸ್ಟರ್ ರೆಸ್ಪಾನ್ಸ್ ಆ್ಯಂಡ್ ಆ್ಯಂಟಿ ಮ್ಯಾನುಫ್ಯಾಕ್ಚರಿಂಗ್, ಇದೆಲ್ಲ ಯೂಸ್ ಆಗುತ್ತೆ. ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಟುಡೇ. ನೆಕ್ಸ್ಟ್ ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್, ಸೆಕೆಂಡ್ ಟಾಪಿಕ್ ಏನಂತಂದರೆ, ನಮಗೆ ಒಡಿಸ್ಸಾದಲ್ಲಿ ಏನಾಗಿದೆ ಅಂದರೆ, ಒಂದು ಪಳಿಯುಳಿಕೆ ಸಿಕ್ಕಿದೆ ನಮಗೆ. ಎದುರದು ಯಾವುದಂತಂದರೆ, ಇದು ಶಾರ್ಕ್ ಏನಿದೆಯಲ್ಲ, ಶಾರ್ಕ್ದು ಒಂದು ಪಳಿಯುಳಿಕೆ ಸಿಕ್ಕಿದೆ. ಇಲ್ಲಿದೆ ನೋಡಿ, ಪಳಿಯುಳಿಕೆ ಸಿಕ್ಕಿದೆ. ಅದಕ್ಕೆ ಇದು ಏನದ, ರಿಸರ್ಚರ್ ಡಿಸ್ಕವರ್ಡ್ ಶಾರ್ಕ್ ಫಾಸಿಲ್ಸನ್ನು ನಾವು ನೋಡಿದ್ದೇವೆ. ಇಲ್ಲಿ ಒಡಿಸ್ಸಾದಲ್ಲಿ. ಇದು ಯಾವ ಇಯರಿಗೆ ಬಿಲಾಂಗ್ ಆಗಿರುತ್ತದೆ, ಈ ಮಯೋಸಿನ್ ಪೀರಿಯಡ್ನಿಂದ ಇದೆ ಅಂತೇಳಿ ಪತ್ತೆ ಆಗಿದೆ. ಓಕೆನಾ. ಇಂಡಿಕೇಟ್ಸ್ ದಟ್ ಪಾರ್ಟ್ಸ್ ಆಫ್ ಪ್ರೆಸೆಂಟ್ ಒಡಿಸ್ಸಾ ಒನ್ಸ್ ಕವರ್ಡ್ ಬೈ ಶಾಲೋ ಏರಿಯಾಸ್. ಇದು ಇಂಪಾರ್ಟೆಂಟ್ ಫಾರ್ ಪರ್ಸ್ಪೆಕ್ಟಿವ್ ಆಫ್ ಪ್ಯಾಲಿಯೋಂಟೋಲಜಿ ಆ್ಯಂಡ್ ಜಿಯೋಲಜಿಕಲ್ ಸರ್ವೆ ಪ್ರಕಾರ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ರೀಸೆಂಟಾಗಿ ಎಲ್ಲಿ ಸಿಕ್ಕಿದೆ ಶಾರ್ಕ್ದು ಪಳಿಯುಳಿಕೆ ಫಾಸಿಲ್ ಅಂತ ಕೇಳಿದರೆ, ಒಡಿಸ್ಸಾ ಅಂತ ಹೇಳಬೇಕು. ಯಾವ ಪೀರಿಯಡ್ನಲ್ಲಿದೆ ಅಂತ ಹೇಳಿದ್ರೆ, ಇದೊಂದು ಮಿಯೋಸಿನ್ ಎಪೋಕ್ ಪೀರಿಯಡ್ನಲ್ಲಿದೆ ಅಂತ ನಮ್ಗೆ ಗೊತ್ತಿರಬೇಕು. ಇಷ್ಟು ಸೆಕೆಂಡ್ ಟಾಪಿಕ್ ಆಗಿದೆ. ನೆಕ್ಸ್ಟ್ ಥರ್ಡ್ ಟಾಪಿಕ್ ನೋಡಿ. ಇವತ್ತಿಂದ ಮೂರನೇ ಇಂಪಾರ್ಟೆಂಟ್ ಟಾಪಿಕ್ಕು ಕರೆಂಟ್ ಅಫೇರ್ಸ್ ಏನಂತಂದರೆ, ಇವತ್ತು ಇಂಟರ್ನ್ಯಾಷನಲ್ ಸೀಕಲ್ ಸೆಲ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. 19 ಜೂನಲ್ಲಿ ಇಂಟರ್ನ್ಯಾಷನಲ್ ಸೀಕಲ್ ಸೆಲ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ಇಂಪಾರ್ಟೆಂಟು ಏನಿದು ಸೀಕಲ್ ಸೆಲ್ ಏನು ಅಂತ ಕೇಳ್ತಾರೆ. ಸೀಕಲ್ ಸೆಲ್ ಏನು, ಇದು ಒಂದು ಕೆಂಪು ರಕ್ತ ಕಣಗಳಿಂದ ಹುಡ್ತಕ್ಕಂಥ ಒಂದು ಆನುವಂಶಿಕ ಒಂದು ಕಾಯಿಲೆಯಾಗಿದೆ. ಬ್ಲಡ್ ಸೆಲ್ ಇನ್ಹೆರಿಟೆಡ್ ಬ್ಲಡ್ ಡಿಸಾಸ್ಟರ್ ಎಫೆಕ್ಟೆಡ್ ವಿತ್ ಬ್ಲಡ್ ಸೆಲ್ಸಿಗೆ ಎಫೆಕ್ಟ್ ಮಾಡುತ್ತೆ ಸೀಕಲ್ ಸೆಲ್ಲು. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ. ಇದು ನಾವು 2008ರಿಂದ ಇದನ್ನು ನಾವು ಸೆಲೆಬ್ರೇಟ್ ಮಾಡ್ಕೊತ ಬಂದಿದ್ದೇವೆ. ಡಿಕ್ಲೇರ್ಡ್ ಯಾರು ಮಾಡ್ತೀವಿ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನಲ್ಲಿ 2008ರಲ್ಲಿ ಮಾಡೋದ್ರಿಂದ ಇವತ್ತು ನಾವು ಸೀಕಲ್ ಸೆಲ್ ಡೇಯನ್ನು ಅಬ್ರೇಸ್ ಮಾಡ್ಕೊತ ಬಂದಿದ್ದೇವೆ. ಇಂಡಿಯಾದು ಸೀಕಲ್ ಸೆಲ್ ಎಲಿಮಿನೇಷನ್ ಮಿಷನ್ ಇದು 2020 ಆಗಿಲ್ಲ. ಇವಾಗೇನಿದೆ, ಟಾರ್ಗೆಟ್ ಮಾಡಿದ್ದಾರೆ. ಹೌದು, ಸೀಕಲ್ ಸೆಲ್ ಆ್ಯಸ್ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಬೈ 2047ಗೆ ಇದನ್ನು ನಾವು ಎಲಿಮಿನೇಟ್ ಮಾಡಬೇಕನ್ನೋದೇ ಇಂಡಿಯಾದೊಂದು ಮಿಷನ್ ಆಗಿದೆ. ಇದು ಇಂಪಾರ್ಟೆಂಟು. ದಿಸ್ ಇಯರ್ ಥೀಮ್ ಈಸ್ ಗ್ಲೋಬಲ್ ಅವೇರ್ನೆಸ್ ಆ್ಯಂಡ್ ಅರ್ಲಿ ಸ್ಕ್ರೀನಿಂಗ್ ಇಸ್ ದಿ ಮೇನ್ ಥೀಮ್ ಫಾರ್ ದಿಸ್. ನಾವು ಮಾಡ್ತಾ ಇರೋದು KPSC, UPSC ಎಕ್ಸಾಮ್ಗೆ ಮತ್ತು SSC ಎಕ್ಸಾಮ್ಗೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ ಕರ್ನಾಟಕದ ಅಫೇರ್ಸ್ಗಳೆಲ್ಲ ನ್ಯಾಷನಲ್ ಅಫೇರ್ಸ್ಗಳನ್ನ ಮಾಡ್ತಾ ಇರೋದು, ಎಲ್ಲ ಇಂಪಾರ್ಟೆಂಟು ಫಾರ್ ದಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ಟಾಪಿಕ್ ಅಂತಂದರೆ, ಇವೇ ಇದೆಲ್ಲ 15 ವರ್ಷದಿಂದ ಕೆಳಗಡೆ ಮಿನಿಮಮ್ ಏಜ್ ಇರುತ್ತಲ್ಲ ಅಂಥವ್ರಿಗೆ ಏನಾಗಿದೆ, ಕೆಳಗಡೆ ಇರುತ್ತಲ್ಲ ಅಂಥ ಹುಡುಗರಿಗೆ ಏನು ಮಾಡಿದೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನು UAE ಬ್ಯಾನ್ ಮಾಡಿದೆ. 15 ವರ್ಷದ ಕೆಳಗಡೆ ಇರುತ್ತಲ್ಲ ಆ ಹುಡುಗರಿಗೆ. ಯಾಕಂದರೆ ಅದರಿಂದ ಎಷ್ಟೋ ಚಿಲ್ಡ್ರನ್ಗಳು ಸೈಬರ್ ಬುಲ್ಲಿಂಗ್, ಮಿಸ್ಇನ್ಫಾರ್ಮೇಷನ್, ಹಾರ್ಮ್ಫುಲ್ ಕಂಟೆಂಟ್ಗಳನ್ನು ಚೈಲ್ಡಿಗೆ ಎಫೆಕ್ಟ್ ಆಗ್ತಿದೆ. ಅದಕ್ಕೆ 15 ವರ್ಷ ಮಿನಿಮಮ್ ಇರಬೇಕು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋಕ್ಕಂತೇಳಿ ಇದನ್ನು ಯಾವ ಕಂಟ್ರಿ ಮಾಡಿದೆ, UAE ಅನ್ನೋದನ್ನು ನೆನ್ಪಿಟ್ಬೋದು. 15 ವರ್ಷ ಕೆಳಗಡೆ ಇರೋದನ್ನು ಮಿನಿಮಮ್ ಏಜ್ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ UAE ಮಾಡಿದ್ದಾರೆ ಅಂತ ನಮ್ಗೆ ನೆನಪಿರಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಂದರೆ ಚೀನಾ ಇದೆಲ್ಲ ಒಂದು ಮೆಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಯಾರ್ಲುಂಗ್ ಸಾಂಗ್ಪೋ ರಿವರ್ ಇದೆಲ್ಲ, ಯಾರ್ಲುಂಗ್ ಸಾಂಗ್ಪೋ ರಿವರ್ ಏನಿದು ಬ್ರಹ್ಮಪುತ್ರ, ಅಲ್ಲಿ ಚೀನಾದಲ್ಲಿ ಯಾರ್ಲುಂಗ್ ಸಾಂಗ್ಪೋ ಅಂತ ಕರೆದ್ರೆ, ಇಂಡಿಯಾದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರಲ್ಲ. ಚೀನಾ ಈಸ್ ಕನ್ಸ್ಟ್ರಕ್ಟಿಂಗ್ ಎ ವರ್ಲ್ಡ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್
ಯಾರ್ಲಂಗ್ ಸಾಂಪು ಇಲ್ಲಿ ಟಿಬೆಟ್ನಲ್ಲಿ ಕರೀತಾರೆ. ಇದೇನಿದು ಇಂಡಿಯಾದಲ್ಲಿ ಸಿಯಾಂಗ್ ರಿವರ್ ಅರುಣಾಚಲ್ ಪ್ರದೇಶ ಬರುತ್ತಲ್ಲ ಅಲ್ಲಿದು ಎಂಟರ್ಸ್ ಆಗುತ್ತೆ. ಇದನ್ನು ಇಟ್ ಲೇಟರ್ಸ್ ಬಿಕಮ್ ಬ್ರಹ್ಮಪುತ್ರ ರಿವರ್ ಅಂತ ಕರಿತೀವಿ ಅಸ್ಸಾಮಲ್ಲಿ. ಬಾಂಗ್ಲಾದೇಶದಲ್ಲಿ ನಾವು ಇದನ್ನು ಜಮುನಾ ರಿವರ್ ಅಂತ ಕರಿತೀವಿ. ಬಾಂಗ್ಲಾದೇಶದಲ್ಲಿ ಎಂಟರ್ ಆದಮೇಲೆ ಜಮುನಾ ಆಗುತ್ತೆ. ನೆಕ್ಸ್ಟ್ ಇದು ಒಂದು ವರ್ಲ್ಡ್ ಡಿಫೆಸ್ಟ್ ಕೆನೆಯನ್ ಅನ್ನೋದನ್ನು ನಿಮ್ಗೆ ಗೊತ್ತಿರಬೇಕು. ಓಕೆ, ಇಂಪಾರ್ಟೆಂಟು. ಆ್ಯಂಡ್ ಇಂಪಾರ್ಟೆಂಟ್ ಫಾರ್ ಇಟ್ ಈಸ್ ಟ್ರಾನ್ಸ್ಬೌಂಡ್ರಿ ರಿವರ್. ಇದು ಟ್ರಾನ್ಸ್ಬೌಂಡ್ರಿ ರಿವರ್ ಅಂತ ನಮಗೂ ಗೊತ್ತಿರಬೇಕು. ಬ್ರಹ್ಮಪುತ್ರ ರಿವರು ಒಂದು ಯಾರ್ಲಿಂಗ್ ಸಾಂಪು ರಿವರ್ನಲ್ಲಿ ಏನು ಮಾಡಿದೆ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸು ಚೀನಾದವರು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು. ಇದು ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು. ಈ ಥರ ಇರೋದು ಇಶ್ಯೂಗಳನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಟುಡೇ ಕರೆಂಟ್ ಅಫೇರ್ಸು ನೋಡಿ. ಇವತ್ತಿಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿ, ಇಂಡಿಯನ್ ಕೋಸ್ಟಲ್ ಗಾರ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದರೆ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲ ಎಕ್ಸಾಮ್ಗಳು ಕೇಳ್ತಾ ಇರ್ತಾರೆ. ಇದು ಫೆಬ್ರವರಿ 1, 1977ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ನ್ಯೂ ಡೆಲ್ಲಿನಲ್ಲಿ ಇರುತ್ತೆ. ಆಮೇಲೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಂಡರ್ನಲ್ಲಿ ಕೆಲಸ ಮಾಡುತ್ತೆ. ಮೋಟೋ ಏನಾಗಿರುತ್ತೆ, ವಯಂ ರಕ್ಷಂ. ಇದು ವಿ ಪ್ರೊಡಕ್ಟ್ ಅಂತ ಇದೆ. ಇದರದ್ದು ಮೇನ್ ಡಿಫೆನ್ಸ್ ಆ್ಯಂಡ್ ಸೆಕ್ಯೂರಿಟಿದು ಮೋಟೋ ಆಗಿರುತ್ತೆ. ಏನೇನು ಕೆಲಸ ಮಾಡುತ್ತೆ, ಮ್ಯಾರಿಟೈಮ್ ಲಾ ಆಫ್ ಎನ್ಫೋರ್ಸ್ಮೆಂಟು, ಸರ್ಚ್ ಆ್ಯಂಡ್ ರೆಸ್ಕ್ಯೂ, ಮೈರನ್ ಪೊಲ್ಯೂಷನ್ ರೆಸ್ಪಾನ್ಸಿಸು, ಸ್ಮಗ್ಲಿಂಗ್, ಕೋಸ್ಟಲ್ ಸೆಕ್ಯೂರಿಟಿ, ಇದೆಲ್ಲ ಇದರದ್ದು ಮೇನ್ ಕೆಲಸನೇ ಇದರದ್ದಾಗಿರುತ್ತೆ. ಇದು ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ನಮ್ಗೆ ಏನೇನು ಪ್ರೆಸೆಂಟ್ ಫ್ಯಾಕ್ಟ್ಸ್ ಏನೇನು ಗೊತ್ತಿರಬೇಕು ಅಂದರೆ 19 ಜೂನಿಗೆ ಇಂಟರ್ನ್ಯಾಷನಲ್ ಸಿಕಲ್ ಸೆಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ಥರ ನಾನು ರಿಪೀಟ್ ಮಾಡ್ತಾಯಿದ್ದೇನೆ. ಅದೇ ಥರ ಇದು ಎಲಿಮಿನೇಷನ್ ಟಾರ್ಗೆಟ್ ಯಾವುದು, ಇಂಡಿಯಾ 2047ಗೆ ಇಂಡಿಯಾ ಇದನ್ನು ಎಲಿಮಿನೇಟ್ ಮಾಡಬೇಕಂತ ಟಾರ್ಗೆಟ್ ಇದೆ. ಅದು ನೆನ್ಪಿಟ್ಕೊಳ್ಳಿ. ಮಿಯೋಸಿನ್ ಇಪೋಕ್ ಯಾವಾಗ ಇಲ್ಲಿಂದ ಯಾವಾಗ ಕರೀತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಯಾರ್ಲಿಂಗ್ ಸಾಂಪು ಅಪ್ಪರ್ ಕೋರ್ಸ್ ಆಫ್ ಬ್ರಹ್ಮಪುತ್ರ ಆಗಿರುತ್ತೆ. ಇಲ್ಲಿದೆ ನೋಡಿ, ಇದು ಬ್ರಹ್ಮಪುತ್ರ. ನೆಕ್ಸ್ಟು ಅರುಣಾಚಲ್ ಪ್ರದೇಶಿಗೆ ಎಂಟರ್ ಆಗುತ್ತೆ. ಬ್ರಹ್ಮಪುತ್ರ ರೀಜನ್ ಜಮುನಾ ಇನ್ ಬಾಂಗ್ಲಾದೇಶ, ಜಮುನಾ ಕರೀತಾರೆ. ಇಂಡಿಯನ್ ಕೋಸ್ಟಲ್ ಗಾರ್ಡ್ ಮೋಟೋ ಏನಾಗಿರುತ್ತೆ, ವಯಂ ರಕ್ಷಂ ಅಥವಾ ವಿ ಪ್ರೊಡಕ್ಟ್ ಅಂತ ಇರ್ತಾರೆ. ಅದೇ ಮೇನ್ ಕೋಸ್ಟ್ ಗಾರ್ಡ್ದು ಒಂದು ಮೋಟೋ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೋಬೇಕು ನಾವು. ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳು ನೋಡಿದ್ದೆ. ಅದರದ್ದು MCQ ಜಸ್ಟ್ ನಿಮಗೊಂದು ಗೊತ್ತಿರಲಿ ಅನ್ನೋಕ್ಕೋಸ್ಕರ MCQ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಸಿಕಲ್ ಸೆಲ್ ಡೇ ಅವಾಗ ಸೆಲೆಬ್ರೇಟ್ ಮಾಡ್ತೀವಿ, 19 ಜೂನಿಗೆ ಮಾಡ್ತೀವಿ. ಹೌದಲ್ವಾ? ನೆಕ್ಸ್ಟ್ ಯಾರ್ಲಿಂಗ್ ಸಾಂಪು ರಿವರ್ ಎಂಟರ್ಸ್ ಅಂತ ಎಲ್ಲಿ ಎಂಟರ್ ಆಗುತ್ತೆ, ಇಲ್ಲಿ ಸಿಯಾಂಗ್ ರಿವರ್ನಲ್ಲಿ ಎಂಟರ್ ಆಗುತ್ತೆ. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಶಾರ್ಕ್ ಫಾಜಿಲ್ ನಾವು ರೀಸೆಂಟಾಗಿ ನೋಡ್ತೀವಿ. ಯಾವ ಪೀರಿಯಡ್ ಇರುತ್ತೆ, ಇದು ಮಿಯೋಸಿನ್ ಪೀರಿಯಡ್ ಇರುತ್ತೆ. ಮಿಯೋಸಿನ್ ಪೀರಿಯಡ್ ಎಲ್ಲಿಂದ ಎಲ್ಲಿಗೆ ಇರುತ್ತೆ ಈಗ ಹೇಳಿದ್ದೀನಿ, ಅದನ್ನು ನೆನ್ಪಿಟ್ಕೊಳ್ಳಿ. ಎಲ್ಲಿಂದ ಎಲ್ಲಿ ಇರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ. ಮಿಲಿಯನ್ ಸೇರುವವರೆಗೂ ಇರುತ್ತೆ ಮಿಯೋಸಿನ್ ಇರೋ ನೆನ್ಪಿಟ್ಟು. ನೆಕ್ಸ್ಟು ಇವತ್ತಿನ MCQ ಮೇನ್ ಇಂಪಾರ್ಟೆಂಟ್ MCQ ಅಂದರೆ ದ ಹೆಡ್ ಕ್ವಾರ್ಟರ್ ಆಫ್ ದಿ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಈಸ್ ಲೊಕೇಟೆಡ್ ಇನ್ ಎಲ್ಲಿ, ನ್ಯೂ ಡೆಲ್ಲಿ ಈಸ್ ದಿ ಹೆಡ್ ಕ್ವಾರ್ಟರ್ ಆಫ್ ದಿ ಇಂಡಿಯನ್ ಕೋಸ್ಟಲ್ ಗಾರ್ಡ್. ವೆರಿ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ರಿಮೆಂಬರ್ ದಿಸ್ ಒನ್. ದ ನ್ಯಾಷನಲ್ ಸಿಕಲ್ ಸೆಲ್ ಡೇ ಎಲಿಮಿನೇಷನ್ ಮಿಷನ್ ಈಸ್ ಎಮ್ಸ್ ಟು ಎಲಿಮಿನೇಟ್ ಡಿಸೀಸ್ ಬೈ ಇಂಡಿಯಾ. ಯಾವಾಗ ಆಗೋದನ್ನ ಎಲಿಮಿನೇಟ್ ಮಾಡುತ್ತೆ ಅನ್ನೋ ಟಾರ್ಗೆಟನ್ನು ನೀವು ಗೊತ್ತಿರಬೇಕು. 2047ವರೆಗೆ ನಮ್ಮದು ಇಂಡಿಯಾ ಟಾರ್ಗೆಟ್ ಇದೆ. ಇವತ್ತಿಂದು PRB ಆಗಿರ್ಬೋದು, AIR ನ್ಯೂಸ್ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಹಿಂದೂ ನ್ಯೂಸ್ ಪೇಪರು ಮತ್ತು ಗೌರ್ಮೆಂಟ್ ಯೂನಿವರ್ಸಿಟಿಗಳನ್ನು ರೆಫರ್ ಮಾಡಿಬಿಟ್ಟು ಇವತ್ತಿನ ಕರೆಂಟ್ ಅಫೇರ್ಸ್ಗಳನ್ನು ನಿಮ್ಗೆ ಕವರ್ ಮಾಡಿ ಕೊಡ್ತಾಯಿದ್ದೀನಿ. ದಯವಿಟ್ಟು ಈ ಕರೆಂಟ್ ಅಫೇರ್ಸ್ಗಳನ್ನು ನನ್ನ ಸ್ಟೂಡೆಂಟಿಗೆ ಸ್ಪೆಷಲಿ FTS IAS ಅಕಾಡೆಮಿಯ ಸ್ಟೂಡೆಂಟಿಗೆ ರೀಚ್ ಆಗೋ ಥರ ಮಾಡಬೇಕು ಅನ್ನೋದೇ ನನ್ನ ಆಸೆ. ಇದನ್ನು ಕರೆಂಟ್ ಅಫೇರ್ಸ್ ಏನು ಡೈಲಿ ಮಾಡ್ತಾಯಿದ್ದಿಲ್ಲ, ಇದನ್ನೆಲ್ಲ ಕ್ಲಿಕ್ ಮಾಡಬೇಡಿ. 100% ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.